ಬೆಂಗಳೂರು ಎಸಿಯೊಬ್ಬರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬೆಂಗಳೂರು ನಗರದ ಉಪವಿಭಾಗಾಧಿಕಾರಿಯೊಬ್ಬರ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 100ಕ್ಕೂ ಅಧಿಕ ಬೋಗಸ್ ಆರ್ಡರ್ ಅನ್ನು ಮಾಡಿದ್ದಾರೆ ಎನ್ನುವಂಥದ್ದು ಬೆಂಗಳೂರು ನಗರದ ಉಪವಿಭಾಗಾಧಿಕಾರಿಯೊಬ್ಬರ ವಿರುದ್ಧ ಕೇಳಿಬಂದಿರುವಂತಹ ಗಂಭೀರ ಆರೋಪ. ಭೂಗಳ್ಳರ ಜೊತೆ ಸೇರಿಕೊಂಡು ಬೆಂಗಳೂರು ಉಪವಿಭಾಗಾಧಿಕಾರಿಯೊಬ್ಬರು ಮಹಾಪ್ರಮಾದವನ್ನು ಎಸಗಿದ್ದಾರೆ. ಬೆಂಗಳೂರು ಎಸಿಯೊಬ್ಬರು ಎಸಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ತನಿಖೆಯ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಬಯಲಾಗಿದೆ. ಮೊದಲ ತನಿಖೆಯಲ್ಲೇ 53 ದೋಷಪೂರಿತ ಆದೇಶಗಳು ಬಯಲಾಗಿವೆ. ಆನೇಕಲ್ ಭಾಗದಲ್ಲೇ 18 ಕಡತಗಳಲ್ಲಿ ಲೋಪದೋಷಗಳು. ಕಡತ ಅಂತ ಹೇಳಿದ್ರೆ ಈ ಉಪವಿಭಾಗಾಧಿಕಾರಿ ಮಾಡಿರುವಂತಹ ಆ 18 ಆದೇಶಗಳು, ಅದರಲ್ಲಿ ಲೋಪ ಅಂತ ಹೇಳಿದ್ರೆ ಕಾನೂನಿಗೆ ವಿರುದ್ಧವಾಗಿ ಆದೇಶವನ್ನ ಮಾಡಿದ್ದಾರೆ ಅಂತೇಳಿ. ಉಳಿದ ತಾಲೂಕುಗಳಲ್ಲೂ ಕೂಡ ಬಹಳಷ್ಟು ಎಡವಟ್ಟುಗಳು ನಡೆದಿದೆ ಎನ್ನುವಂತ ಆರೋಪ ಕೇಳಿಬಂದಿದೆ. ಈ ಕೂಡಲೇ ಈ ಬೆಂಗಳೂರಿನ ಈ ಉಪವಿಭಾಗಾಧಿಕಾರಿಯ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿ ತನಿಖೆ ಮಾಡಬೇಕು ಅಂತೇಳಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರು ನಗರದ ಉಪವಿಭಾಗಾಧಿಕಾರಿಯೊಬ್ಬರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ, ಎಸಿ ವಿರುದ್ಧ ಕೇಳಿಬಂದಿರುವಂತಹ ಆರೋಪ, 100ಕ್ಕೂ ಅಧಿಕ ದೋಷಪೂರಿತ ಆದೇಶಗಳನ್ನು, ದೋಷಪೂರಿತ ಅಂದ್ರೆ ಕಾನೂನು ನಿಯಮಗಳು ಕಟ್ಟಳೆಗಳು ಏನಿದ್ವು ಅವುಗಳಿಗೆ ವಿರುದ್ಧವಾಗಿ ಆದೇಶವನ್ನ ಮಾಡಿದ್ದಾರೆ ಅಂತೇಳಿ. ಸೊ ಪ್ರಾಥಮಿಕ ತನಿಖೆಯಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅಥವಾ ತನಿಖೆ ಏನಿದೆ ಆ ಸಂದರ್ಭದಲ್ಲಿ ಕನಿಷ್ಠ 53 ಕಡತಗಳು ದೋಷಪೂರಿತವಾಗಿವೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಉಪವಿಭಾಗಾಧಿಕಾರಿ ಅಥವಾ ಎಸಿಯ ವಿರುದ್ಧ ಆನೇಕಲ್ ಭಾಗದ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದ್ವು. ಕೆಆರ್ಎಸ್ ಪಕ್ಷ ಈ ಎಸಿಯ ಭ್ರಷ್ಟಾಚಾರದ ವಿರುದ್ಧ ವ್ಯಾಪಕ ಹೋರಾಟವನ್ನು ಕೈಗೊಂಡಿತ್ತು. ವಕೀಲರ ಸಂಘಟನೆಗಳು ಕೂಡ ಈ ಎಸಿಯ ವಿರುದ್ಧ, ಉಪವಿಭಾಗಾಧಿಕಾರಿಯ ವಿರುದ್ಧ ಹೋರಾಟವನ್ನ ಮಾಡಿದ್ವು. ಎಸಿ ಮೇಲೆ ಇಡೀ ಕಚೇರಿಯ ಸಿಬ್ಬಂದಿಗಳನ್ನ ವಸೂಲಾತಿಗೆ ಬಳಸಿಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಆ ಉಪವಿಭಾಗಾಧಿಕಾರಿ ಅಥವಾ ಎಸಿ ಅಸಿಸ್ಟೆಂಟ್ ಕಮಿಷನರ್ ವಿರುದ್ಧ ಇರುವಂತದ್ದು. ಇದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿದ್ದ ಸಂದರ್ಭದಲ್ಲಿ ಈ ಎಸಿಯ ವಿರುದ್ಧ, ಉಪವಿಭಾಗಾಧಿಕಾರಿಯ ವಿರುದ್ಧ 53 ದೋಷಪೂರಿತ ಆದೇಶಗಳು, ಅಂದ್ರೆ ಈ ಎಸಿ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿ ಏನಿದ್ದಾರೆ ಅವರು 53 ಆದೇಶಗಳನ್ನು ಏನ್ ಮಾಡಿದ್ದಾರೆ, ಆ 53 ಆದೇಶಗಳಲ್ಲಿ ಎಲ್ಲವೂ ಕೂಡ ಕಾನೂನು ಬಾಹಿರವಾಗಿವೆ ಎನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಕಂದಾಯ ಇಲಾಖೆಯ ತನಿಖೆಯ ವೇಳೆ ಲಭ್ಯ ಆಗಿರುವಂಥದ್ದು. ಈ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತಹ ಈ ಉಪವಿಭಾಗಾಧಿಕಾರಿ ಎಸಿಯ ಕೃಪಕಟಾಕ್ಷ ಇದೆ. ಒಬ್ಬ ರಾಜಕಾರಣಿಯ, ಪ್ರಭಾವಿ ರಾಜಕಾರಣಿಯ ಕೃಪಕಟಾಕ್ಷ ಇರೋದ್ರಿಂದಾಗಿ ಈಕೆ ಬಚಾವಾಗ್ತಿದ್ದಾರೆ ಎನ್ನುವಂಥದ್ದು ಕೇಳಿಬಂದಿರುವಂತಹ ಆರೋಪ. ಎಫ್ಐಆರ್ ತಪ್ಪಿಸಿಕೊಳ್ಳಲು ಮತ್ತು ಅರೆಸ್ಟ್ ಆಗಿ ಜೈಲು ಸೇರುವುದನ್ನ ತಡೆಯಲು ಈಗ ಆ ಎಸಿ ಕಸರತ್ತನ್ನ ಮಾಡ್ತಾ ಇದ್ದಾರೆ, ತಮ್ಮ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅಧಿಕಾರಿ ವಲಯದಲ್ಲಿ ಭಾರಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಎಸಿ ಅಂತ ಹೇಳಿದ್ರೆ ಏನು ಸಾಮಾನ್ಯ ಹುದ್ದೆಯನ್ನಲ್ಲ, ಅತ್ಯಂತ ಪ್ರಭಾವಿ ಹುದ್ದೆ. ಎಸಿ ಕೋರ್ಟ್ಗಳಿರ್ತವೆ, ಆದೇಶಗಳಿಗೆ ಸಾಕಷ್ಟು ಮಹತ್ವ ಇರುತ್ತೆ. ಅಷ್ಟು ಮಹತ್ವ ಇರತಕ್ಕಂತಹ ಆ ಹುದ್ದೆಯನ್ನ ಈ ಉಪವಿಭಾಗಾಧಿಕಾರಿ ಎಸಿ ದುರುಪಯೋಗ ಪಡಿಸಿಕೊಂಡು 100ಕ್ಕೂ ಹೆಚ್ಚು ಆದೇಶವನ್ನು ಕೊಟ್ಟಿದ್ದಾರೆ. ದೋಷಪೂರಿತ, ಕಾನೂನು ಬಾಹಿರವಾದಂತಹ ಅಥವಾ ನಿಯಮಗಳಿಗೆ ವಿರುದ್ಧವಾಗಿರುವಂತಹ, ಕಲಮುಗಳಿಗೆ ವಿರುದ್ಧ ಆಗಿರತಕ್ಕಂತಹ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಮೇಲ್ನೋಟಕ್ಕೆ ಪ್ರಾಥಮಿಕ ತನಿಖೆಯಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಏನಿದೆ ಅದರಲ್ಲಿ ಸುಮಾರು 53 ದೋಷಪೂರಿತ ಆದೇಶಗಳು ಪತ್ತೆಯಾಗಿವೆ. 53 ಒಬ್ಬ ಎಸಿ ಮಾಡಿರುವಂತಹ ಆದೇಶಗಳಲ್ಲಿ 53 ಆದೇಶಗಳು ದೋಷಪೂರಿತ ಅಂತೇಳಿ ಪತ್ತೆಯಾಗಿರುವಂಥದ್ದು. ಸೊ ಆ 53 ಆದೇಶ, ದೋಷಪೂರಿತ ಆದೇಶದಿಂದ ಎಸಿ ತಮ್ಮ ವಿವೇಚನೆಗೆ ಅಥವಾ ತಮ್ಮ ಗಮನಕ್ಕೆ ಬಂದು ಆ ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಅಸಿಸ್ಟೆಂಟ್ ಕಮಿಷನರ್ ಅಥವಾ ಉಪವಿಭಾಗಾಧಿಕಾರಿ ಅಂತ ಹೇಳಿದ್ರೆ ಅದು ಕೆಎಸ್ಗೆ ಕೇಡರ್ ಬಂದಿರುವಂಥವ್ರು, ಸಾಕಷ್ಟು ನಾಲೆಡ್ಜ್ ಇರುತ್ತೆ ಅವರಿಗೆ. ಅವರು ಕೂಡ ಕಾನೂನು ಓದಿರ್ತಾರೆ, ಅವ್ರಿಗೂ ಕೂಡ ಪ್ರೊಬೇಷನರಿ ಟೈಮಲ್ಲಿ ಅವ್ರಿಗೂ ಕೂಡ ಟ್ರೈನಿಂಗ್ ಅನ್ನು ಕೊಡ್ತಾರೆ, ಹೇಳ್ತಾರೆ, ಎಲ್ಲವೂ ಗೊತ್ತಿರುತ್ತೆ. ಎಸಿ ಕೋರ್ಟ್ ಅದರ ಮುಖ್ಯಸ್ಥರವರು. ಅಂತಹ ಒಬ್ಬ ಎಸಿ 53 ಆದೇಶಗಳು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದರ ಲಾಭ
ಯಾರಿಗಾಯಿತು, ಅದರ ಲಾಭ ಪಡೆದಂಥವರು ಯಾರು, ಯಾರಿಗೆ ಅದರ ಲಾಭ ಆಯಿತು ಆ 53 ಆದೇಶ, ಮತ್ತು ಆ ಲಾಭದ ಒಟ್ಟು ಮೊತ್ತ ಏನು, ವ್ಯಾಲ್ಯೂಯೇಷನ್ ಏನು, ಎಷ್ಟು ತೂಕ ಇದೆ ಅಂತೇಳಿ ತುಲಾಭಾರ ಮಾಡಿದ್ರೆ ಒಂದು ಕಡೆ AC ಅವರು ಮಾಡಿರುವಂತಹ 53 ದೋಷಪೂರಿತ ಆದೇಶಗಳು ಮತ್ತು ಅದರ ಲಾಭದ ಪ್ರಮಾಣ ಎರಡು ಕಡೆ ಇಟ್ಟರೆ ಎಷ್ಟು ತೂಕ ಬಾಳುತ್ತೆ ಅಂತೇಳಿ ಗೊತ್ತಾಗುತ್ತೆ. ಸೊ ಇದೇ AC ವಿರುದ್ಧ ತಮ್ಮ ಕಚೇರಿಯಲ್ಲಿರ್ತಕ್ಕಂತಹ ಸಿಬ್ಬಂದಿಯನ್ನ ವಸೂಲಿ ಅಂತ ಹೇಳಿದ್ರೆ ಲಂಚ, ಅದಕ್ಕೋಸ್ಕರ ದಲ್ಲಾಳಿಗಳ ರೂಪದಲ್ಲಿ ಬಳಸ್ಕೊಳ್ತಾ ಇದ್ರೆ ಎನ್ನುವಂಥ ಆರೋಪ ಕೂಡ ಇದೇ AC ವಿರುದ್ಧ ಇರುವಂಥದ್ದು. ಇದೇ AC ವಿರುದ್ಧ ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು, ವಕೀಲರ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ವು. ಕಂದಾಯ ಇಲಾಖೆಗೆ ದೂರು ಸಲ್ಲಿಕೆ ಆಯಿತು, ಸರಣಿ ದೂರುಗಳು ಸಲ್ಲಿಕೆ ಆದವು. ಸೊ ಮೇಲ್ನೋಟಕ್ಕೆ ಒಂದು ತನಿಖೆಯನ್ನು, ಎನ್ಕ್ವೈರಿಯನ್ನು ಮಾಡದಂತಹ ಸಂದರ್ಭದಲ್ಲಿ ಕನಿಷ್ಠ 53 ಈಗ ಸಿಕ್ಕಿರುವಂಥದ್ದು. ಇನ್ನೂ ತನಿಖೆ, FIR ದಾಖಲಾಗಿ ಇನ್ನಷ್ಟು ಕಡತಗಳ ತಪಾಸಣೆ ನಡೆದಂತಹ ಸಂದರ್ಭದಲ್ಲಿ ಇನ್ನಷ್ಟು ಕಡತಗಳು ಸಿಗ್ತವೆ. ಪ್ರಭಾವಿ ರಾಜಕಾರಣಿಯೊಬ್ಬರು ಈ ಅಧಿಕಾರಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಂತೆ. ಪ್ರಭಾವಿ ರಾಜಕಾರಣಿ, ಆ ಪ್ರಭಾವಿ ರಾಜಕಾರಣಿಗೂ ಈ ಅಧಿಕಾರಿಗೂ ಏನು ನಂಟು, ಏನು ಲಾಭ, ಯಾವ ಲಾಭ ಲೆಕ್ಕಾಚಾರದಲ್ಲಿ ಅವರಿಬ್ಬರು ಶಾಮೀಲಾಗಿದ್ದಾರೆ, ಯಾಕೆ ಆ ರಾಜಕಾರಣಿ ಈ ಅಧಿಕಾರಿಯನ್ನ, ಅದು ಕೂಡ ಭ್ರಷ್ಟ ಅಧಿಕಾರಿ ಅಂತೇಳಿ ಆರೋಪವನ್ನು ಹೊತ್ತಿರುವಂಥ ಒಬ್ಬ ಉಪವಿಭಾಗಾಧಿಕಾರಿಯನ್ನ ಯಾಕೆ ರಕ್ಷಣೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಕೇಳಿ ಬಂದಿರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಸೊ FIR ದಾಖಲಾದ ಬಳಿಕ ಮತ್ತಷ್ಟು ಕಡತಗಳ ತಲಾಶ್ ನಡೆಯುತ್ತೆ. ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ, ಮಾಡಬಹುದು. FIR ದಾಖಲಾದರೆ ಸಸ್ಪೆಂಡ್ ಮಾಡಬೇಕಾಗತ್ತೆ. FIR ದಾಖಲಾದ ಬಳಿಕವೂ ಕೂಡ ಅದೇ ಅಧಿಕಾರಿ ಉಪವಿಭಾಗಾಧಿಕಾರಿಯಾಗಿ ಮುಂದುವರಿತಾರೆ ಅಂತ ಹೇಳಿದ್ರೆ ತನಿಖೆಯಲ್ಲಿ ಪಾರದರ್ಶಕತೆ ಇರಲ್ಲ, ಪ್ರಭಾವ ಬೀರಬಹುದು. ಸೊ ಹೀಗಾಗಿ ನಾಳೆ ಏನಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಬಟ್ ಬೆಂಗಳೂರು ನಗರದ ಉಪವಿಭಾಗಾಧಿಕಾರಿಯೊಬ್ಬರಿಗೆ ಈಗ ಚಳಿ ಜ್ವರ ಬಂದಿದೆ, ಓಡಾಡ್ತಿದ್ದಾರೆ, ಹೇಗಾದರೂ ತಪ್ಪಿಸ್ಕೊಳ್ಳೋಣ ಈ ಇನ್ವೆಸ್ಟಿಗೇಷನ್ನಿಂದ ಅಂತೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.